ಕೋಲಾರ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಕೃಷಿ ಕುರಿತು ವಿಶೇಷ ಬೇಸಿಗೆ ಶಿಬಿರ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಜಾನುವಾರು ಸಾಕಣೆ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ಪ್ರಾತ್ಯಕ್ಷಿಕೆ ನೀಡಲಾಯಿತು. ದೂರದರ್ಶನದೊಂದಿಗೆ ಶಿಬಿರಾರ್ಥಿ ಸುದೀಪ್ತಿ ಸಸ್ಯ ಸಂರಕ್ಷಣೆ ಮತ್ತು ಕಸಿ ಕಟ್ಟುವಿಕೆ ಕುರಿತು ಶಿಬಿರದಲ್ಲಿ ಮಾಹಿತಿ ಪಡೆಯಲು ಅನುಕೂಲವಾಯಿತು ಎಂದು ಹೇಳಿದರು. ಕಲ್ತ್ಕೊಂಡ್ವಿ. ಇಲ್ಲಿ ಬಂದಿದ ತಕ್ಷಣ ಒಂದು ಕ್ವಿಜ್ ಮಾಡಿದ್ರು. ಕ್ವಿಜಲ್ಲಿ ಕ್ವಶನ್ಸ್ ಕೇಳಿದ್ರು, ಮತ್ತೆ ಬೇಸಿಕ್ಸ್ ಎಲ್ಲ ಕಲ್ತ್ವಿ. ಆಮೇಲೆ ನಮಗೆ ಸೀಡ್ಲಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ರು. ಮತ್ತೆ ನಾವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೇಗೆ ಕಂಪೇರ್ ಮಾಡಿ ಅದನ್ನು ಅಟ್ಯಾಚ್ ಮಾಡಿ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಒಂದೇ ಗಿಡದಲ್ಲಿ ಬೆಳೆಸೋದು ಅಂತ ಹೇಳ್ಕೊಟ್ರು. ಮತ್ತೋರ್ವ ಶಿಬಿರಾರ್ಥಿ ಹಿತಶ್ರೀ ಶಿಬಿರದಲ್ಲಿ ಭಾಗವಹಿಸುತ್ತಿರುವುದು ಸಂತಸ ತಂದಿದೆ. ವಿಷಯ ಪರಿಣಿತರು ಕೃಷಿ ಪದ್ಧತಿ ಕುರಿತು ಸಾಕಷ್ಟು ಮಾಹಿತಿ ನೀಡಿದರು ಎಂದರು. ಹಸುಗಳಿಗೆಲ್ಲ ಮೇವು ಹಾಕೋದು, ಮತ್ತೆ ಪ್ರಾಣಿ ಪಕ್ಷಿಗಳೆಲ್ಲ ಹೆಂಗೆ ಯಾವ ತರ ಅದಕ್ಕೆಲ್ಲ ಟ್ರೀಟ್ ಮಾಡಬೇಕು, ಮತ್ತೆ ಗಿಡಗಳಿಗೆ ಯಾವ ತರ ಟ್ರೀಟ್ ಮಾಡೋದು ಅಂತ ಹೇಳ್ಕೊಟ್ರು. ಕೃಷಿ ವಿಜ್ಞಾನಿ ಡಾಕ್ಟರ್ ಆಶಾ ವಿದ್ಯಾರ್ಥಿಗಳಲ್ಲಿ ಪರಿಸರ ಕಾಳಜಿ ಮೂಡಿಸುವ ನಿಟ್ಟಿನಲ್ಲಿ ಶಿಬಿರದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಎಂದರು. ಹಣ್ಣಿನ ಗಿಡಗಳಲ್ಲಿ ಮಾವಿನಲ್ಲಾಗಿರಬಹುದು ಅಥವಾ ಹಲಸಿನಲ್ಲಾಗಿರಬಹುದು ಕಸಿ ಕಟ್ಟುವಂಥದ್ದು, ಕಣ್ಣು ಕಸಿ, ಈ ಎಲ್ಲದರ ಕುರಿತಾಗಿ ನಾವು ಮಾಹಿತಿಯನ್ನು ನೀಡೋದ್ರ ಜೊತೆಗೆ ನಾವು ಪ್ರಾಯೋಗಿಕವಾಗಿ ನಾವು ಅವರಿಗೆ ಮಾಡಿ ತೋರಿಸೋದ್ರ ಜೊತೆಗೆ ಕೆಲವು ವಿದ್ಯಾರ್ಥಿಗಳ ಕೈಯಿಂದಲೂ ಕೂಡ ನಾವು ಇದನ್ನು ಮಾಡಿಸಿ ಅವರಿಗೆ ಇವತ್ತು ಈ ಒಂದು ಶಿಬಿರದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಕೋಲಾರ ಸ್ಪೋರ್ಟ್ಸ್ ಕ್ಲಬ್ ಸಂಯೋಜಕ ಪುರುಷೋತ್ತಮ್ ಕಳೆದ 30 ವರ್ಷಗಳಿಂದ ಮಕ್ಕಳಿಗೆ ಕೃಷಿ ತರಬೇತಿ ಮಾಹಿತಿ ನೀಡುವ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ. ಜೊತೆಗೆ ಯೋಗಾಭ್ಯಾಸಕ್ಕೂ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಯೋಜನೆಗಳನ್ನು ಹಾಕೊಂಡು ಮಕ್ಕಳನ್ನ 1 ತಿಂಗಳ ಕಾಲ ಉಚಿತವಾಗಿ, ಅದನ್ನು ನಾವೇನಿಲ್ಲಿ ಮಕ್ಕಳ ಹತ್ರ ಏನು ದುಡ್ಡನ್ನು ನಾವು ತೊಗೊಳಕ್ಕೆ ಹೋಗೋದಿಲ್ಲ, ಉಚಿತವಾಗಿ ಈ ಕ್ಯಾಂಪನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ವಾರದಲ್ಲಿ ಒಮ್ಮೆ ಅವರಿಗೆ ಯೋಗ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಜೊತೆಯಲ್ಲಿ ಈಗಾಗಲೇ ಅವರಿಗೆ ಗಾಜಲದಿನ್ನೆಯ ಸಾಲುಮರದ ತಿಮ್ಮಕ್ಕನ ಏನೊಂದು ಉದ್ಯಾನವನ ಇದೆ, ಅಲ್ಲಿಗೂ ನಾವು ಕರ್ಕೊಂಡು ಹೋಗಿದ್ವಿ. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ವಿಜ್ಞಾನಿ ಡಾಕ್ಟರ್ ಶಿವಾನಂದ್ ಹೊಂಗಲ್ ಇಂದಿನ ತಾಂತ್ರಿಕ ಯುಗದಲ್ಲಿ ಮಕ್ಕಳು ಕೃಷಿಯಿಂದ ದೂರವಾಗುತ್ತಿದ್ದಾರೆ. ವಿದ್ಯಾರ್ಥಿಗಳು ಮಣ್ಣಿನ ನಂಟನ್ನು ಬೆಳೆಸಿಕೊಳ್ಳಲು ಈ ಶಿಬಿರ ಸಹಾಯವಾಗಲಿದೆ ಎಂದರು. ಘಟಕಗಳು ಅವುಗಳಿಗೆ ಭೇಟಿ ನೀಡಿ ನಮ್ಮ ಕುರಿ ಸಾಗಾಣಿಕೆ ಬಗ್ಗೆ ಆಗ್ಬೋದು, ಮೊಲ ಸಾಕಾಣಿಕೆ ಆಗ್ಬೋದು, ಮತ್ತು ಈ ಫಾರಂ ಪೌಂಡಲ್ಲಿ ಫಿಶ್ ಕಲ್ಚರ್ ಮಾಡುವಂಥದ್ದಾಗ್ಬೋದು, ಕೋಳಿ ಸಾಕಾಣಿಕೆ, ಹೀಗೆ ವರ್ಮಿ ಕಾಂಪೋಸ್ಟು, ಇದೆಲ್ಲದರ ಬಗ್ಗೆ ಪ್ರಾಯೋಗಿಕವಾಗಿ ಅವರ ಹತ್ರಲ್ಲೇ ಅದನ್ನು ಮಾಡಿಸಿ ಅದನ್ನು ತಿಳಿಸುವಂಥದ್ದು.